ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ರಚನಂಗೆ ಜೀವ ಎಲ್ಲ ಸತ್ಯನೂ ಹೇಳ್ತಾನೆ. ಆಗ ರಚನಂಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಸಮಾಧಾನ ಆಗಿ ಏನಿದು ಅನಿಲ್ ಕುಂಕುಮ ಅಂತ ಜೀವ ಕೇಳಿದಾಗ ದೇವಿ ದೇವಸ್ಥಾನಕ್ಕೆ ಹೋಗಿದ್ಲಂತೆ, ಹಾಗೆ ನಂಗೆ ಹಣೆಗಿಟ್ಲು ಅಂತ ಹೇಳ್ತಾನೆ. ಹೌದಾ, ದೇವಿ ಬರ್ತಾ ನನ್ನೇ ಮರ್ತೋಗ್ತಿದ್ದಾಳೆ, ನಾನಿದ್ದೀನಿ ಅನ್ನೋದೇ ಅವಳಿಗೆ ನೆನಪಿಲ್ಲ ಅಂತ ಹೇಳ್ತಾನೆ. ಆಗ ರಚನೆ ಹೇಳ್ತಾಳೆ, ನಾನು ನಿಮ್ಮ ಕುಂಕುಮ ಇಡ್ತೀನಿ ಅಂತ ಹೇಳಿ ಅವಳ ಹಣೆನ ಜೀವನ ಹಣೆಗೆ ತಾಗಿಸ್ತಾಳೆ. ಆಗ ಅವಳ ಹಣೆಯಲ್ಲಿರೋಂಥ ಕುಂಕುಮ ಜೀವನ ಹಣೆಗೆ ತಾಗುತ್ತೆ. ತಾಗಿದಾಗ ಜೀವನಿಗೆ ಖುಷಿಯಾಗುತ್ತೆ. ರಚನಂಗೂ ಖುಷಿಯಾಗಿ ಪ್ರೀತಿಯಿಂದ ಅವನ್ನ ನೋಡ್ತಿರ್ತಾನೆ. ಪ್ರೀತಿಯಿಂದ ಹಾಗೆ ಅವನ್ನ ಮುಟ್ಟಕ್ಕೆ ಅಂತ ಹೋಗ್ತಾಳೆ, ಆದರೆ ಕೈ ನೋವಾಗೋದನ್ನು ಗೊತ್ತಾಗಿ ಸುಮ್ಮನಾಗ್ತಾಳೆ. ಆಗ ಜೀವ ಅದನ್ನು ನೋಡಿ ನಗ್ತಾನೆ. ಸರಿ ಆಯಿತು, ಡಾಕ್ಟ್ರನ್ನ ಕರೆಸ್ಬೇಕು, ಡಾಕ್ಟ್ರಿಗೆ ನಾನು ಹೇಳ್ತೀನಿ ಬರೋದಕ್ಕೆ ಅಂತ ಹೇಳ್ತಾನೆ. ಇಲ್ಲಿ ದೇವಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಜೀವ ರೂಮಿಗೆ ಬಂದು ದೇವಿ ಹತ್ರ ಹೇಳ್ತಾನೆ, ದೇವಿ ನಾನೊಂದು ವಿಷಯ ಗೊತ್ತಾಯಿತು, ನಿಂಗೆ ಹೇಳ್ಬೇಕಂತ ಬಂದೆ ಅಂತ ಹೇಳ್ತಾನೆ. ಏನು ಅಂತ ಹೇಳಿದಾಗ, ಮೊನ್ನೆ ಮಂತ್ರವಾದಿ ಬಂದಿದ್ದಲ್ಲ, ಅವನು ಕಳ್ಳುವ ಮಂತ್ರವಾದಿ, ಅವನು ಸುಳ್ಳು ಹೇಳಿದ್ದಾನೆ. ಯಾರೋ ನಮ್ಮನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಯಾಕೆ ಅಂತಂದರೆ ನಾನು ಅವನ್ನ ಬಡ್ದು ಕೇಳಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಅಷ್ಟರಲ್ಲೊಂದು ಯಾವುದೋ ಹೆಂಗ್ಸ್ ಇದನ್ನೆಲ್ಲ ಮಾಡಿದ್ದು, ಅವನ್ನ ಸಾಯಿಸೇ ಬಿಡ್ಲು ಆ ಹೆಂಗ್ಸು ನಮ್ಮನೆಗೆ ನುಗ್ಗಿ ಇಷ್ಟೆಲ್ಲ ಮಾಡ್ತಾಳೆ ಅಂತ ಅಂದರೆ ಅವಳಿಗೆ ಎಷ್ಟು ಇರಬೇಡ. ಆ ರಾಕ್ಷಸಿನ ಹೆಂಗಾರು ಮಾಡಿ ಕಂಡುಹಿಡಿಲೇಬೇಕು ಅಂತ ಜೀವ ದೇವಿ ಹತ್ರ ಹೇಳ್ತಾನೆ. ರಾಕ್ಷಸಿ ಅಂತ ಹೇಳಿದಾಗ ಕರೆಕ್ಟಾಗಿ ಕನಕಾಂಬರಿ ಅಲ್ಲಿಗೆ ಬರ್ತಾಳೆ. ರಾಕ್ಷಸಿ ಅಂತ ಯಾರಿಗೆ ಹೇಳ್ತಿದ್ಯಾ ಅಂತ ಕೇಳಿದಾಗ ಜೀವ ಏನು ಹೇಳ್ದಲ್ಲ ಅಲ್ಲಿಂದ ಹೊರಟ್ಬಿಡ್ತಾನೆ. ಕನಕಾಂಬರಿ ಕೇಳಿದಾಗ ದೇವಿ ಹೇಳ್ತಾಳೆ, ಇಲ್ಲ, ನಾನು ಇಮಿಡಿಯೇಟಾಗಿ ಇಲ್ಲೇ ಹೊರಡಬೇಕು, ನಂಗೆ ಕಾಯೋಷ್ಟು ತಾಳ್ಮೆ ಇಲ್ಲ ಅಂತ ಹೇಳಿ ವಾಟರ್ ಹತ್ರ ಬಂದು ಭರತನಾಟ್ಯ ಗೆಜ್ಜೆನ ಇಟ್ಟಿರೋದನ್ನು ತೊಗೊಂಡು ಹೊರಡ್ತಾಳೆ. ಇಲ್ಲಿ ವಜ್ರೇಶ್ವರಿ ಮತ್ತು ಆರತಿ ಇಬ್ಬರು ರಚನನ್ನ ನೋಡೋದಕ್ಕೆ ಮಾತಾಡ್ಸೋದಕ್ಕೆ ಅಂತ ಹೇಳಿ ಹೊರಟಿರ್ತಾರೆ. ಆಗ ಆರತಿ ಬಂದು ಕೇಳಿದಾಗ ವಜ್ರೇಶ್ವರಿ, ಹಾಂ, ನಾನು ರೆಡಿ ಇದ್ದೀನಿ, ನೀ ರೆಡಿನಾ, ಬಾ ಹೋಗೋಣ, ಹೋಗ್ತಾ ಏನೇನು ಬೇಕು ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ತಾರೆ. ಅವಳು ಇನ್ನೇನು ಹೊರಡಬೇಕು, ಅಷ್ಟರಲ್ಲೊಂದು ಫೋನ್ ಬರುತ್ತೆ. ಆ ಫೋನ್ ರಿಂಗ್ ಆಗಿರೋದನ್ನ ನೋಡಿನೇ ವಜ್ರೇಶ್ವರಿಗೆ ಶಾಕ್ ಆಗುತ್ತೆ. ಶಾಕ್ಗಿಂತ ಭಯ ಶುರು ಆಗಿ ಆಲ್ರೆಡಿ ಬೆವರೋದಕ್ಕೆ ಶುರು ಮಾಡ್ತಾಳೆ. ಹಣೆಯಿಂದ ಬೆವರು ಇಳಿಯೋದಕ್ಕೆ ಶುರು ಆಗುತ್ತೆ. ಗಂಟ್ಲೆಲ್ಲ ಒಣಗಿ ಬೆವರೋದಕ್ಕೆ ಶುರು ಆಗುತ್ತೆ. ಆಗ ಆರತಿ ಕೇಳ್ತಾಳೆ, ಅಕ್ಕ ಏನಾಯಿತು, ಯಾಕೆ ಹಾಗೆ ನಿಂತುಬಿಟ್ರಿ, ಯಾಕೆ ಇಷ್ಟೊಂದು ಬೆವರ್ತಿದ್ದೀರಾ, ಏನಾಯಿತು ಅಂತ ಕೇಳ್ತಾಳೆ. ಆಗ ವಜ್ರೇಶ್ವರಿ, ಏನಿಲ್ಲ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ನೀ ಇಲ್ಲೇ ಕೂತಿರು, ನಾನು ಅದು ಫೋನಲ್ಲಿ ಮಾತಾಡಿ ಬರ್ತೀನಿ ಅಂತ ಹೇಳಿ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡು ಫೋನ್ನ ರಿಸೀವ್ ಮಾಡ್ತಾಳೆ. ಫೋನ್ನ ರಿಸೀವ್ ಮಾಡ್ಬೇಕಾದ್ರೆ ಆ ಫೋನು KD ಅಂತ ಸೇವ್ ಆಗಿರುತ್ತೆ. KD ಅಂತ ಅಂದರೆ ಗೊತ್ತಾಗ್ತಿಲ್ಲ ಯಾರು ಅಂತ. ಫೋನ್ ರಿಸೀವ್ ಮಾಡಿ ಅವಳು ಏನು ಹೇಳ್ತಾಳೆ, ಏನು ಕೇಳ್ತಾಳೆ ಅನ್ನೋದು ಗೊತ್ತಾಗಲ್ಲ. ಆದರೆ ಅವ್ರು ಇಮಿಡಿಯೇಟಾಗಿ ಮೀಟ್ ಮಾಡಬೇಕು ಅಂತ ಹೇಳಿದ ಮಾತ್ರ ಗೊತ್ತಾಗುತ್ತೆ. ಸರಿ ಅಂತ ವಜ್ರೇಶ್ವರಿ ಹೊರಡೋದಕ್ಕೆ ಶುರು ಆಗ್ತಾಳೆ. ಇಲ್ಲಿ ರಚನೆನ ಚೆಕ್ ಮಾಡೋಕ್ಕೆ ಅಂತ ಡಾಕ್ಟ್ರು ಮನೆಗೆ ಬರ್ತಾರೆ. ಮನೆಗೆ ಬಂದು ಮೊದಲನೇ ಕೈದನ್ನ ಬ್ಯಾಂಡೇಜ್ನ ತೆಗೆದು ಅವಳು ಹತ್ತಿ ತೆಗಿಬೇಕು, ಒಂಚೂರು ನೋವಾಗುತ್ತೆ. ಹಂಗೆ ನೋವಾದಾಗ ಜೀವನಿಗೂ ನೋವಾಗ್ತಾ ಇರತ್ತೆ. ಇಲ್ಲಿ ರಚನಂಗೆ ಈ ಗಾಯ ನೋಡಿ ಡಾಕ್ಟರ್, ಪರವಾಗಿಲ್ಲ ರಚನಾ, ಬೇಗ ಗಾಯ ಒಣಗಿದೆ ಅಂತ ಹೇಳ್ತಾಳೆ. ಇದೆಲ್ಲ ನನ್ನ ಗಂಡನಿಂದ ಮೇಡಮ್, ಯಾಕೆಂದ್ರೆ ಅವ್ರು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ರಚನಾ ಹೇಳ್ತಾಳೆ. ಆಗ ಡಾಕ್ಟ್ರ್ ಹೇಳ್ತಾರೆ, ನನ್ನ ಗಂಡನೂ ಇಷ್ಟೇ ಪ್ರೀತಿ ಮಾಡ್ತಾರೆ, ಆದರೆ ನಮ್ಮಲ್ಲಿ ಇಷ್ಟು ಕಾಳಜಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹಂಗೇನಿಲ್ಲ ಡಾಕ್ಟರ್, ನನಗೂ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಹಾಗಾಗಿ ಅವನ್ನ ನೋಡ್ಕೊಂಡಿದ್ದು ಅಂತ ಜೀವ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ನಾನೊಂದು ಇಂಜೆಕ್ಷನ್ ಕೊಡಬೇಕು, ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟರೆ ಸರಿ ಹೋಗೋದು ಅಂತ ಡಾಕ್ಟ್ರ್ ಹೇಳ್ತಾರೆ. ಆಗ ರಚನಾ, ಅಯ್ಯೋ ಡಾಕ್ಟರ್, ಇಂಜೆಕ್ಷನ್ ಎಲ್ಲ ಬೇಡ, ಮಾತ್ರೆ ಕೊಟ್ಬಿಡಿ, ನಾನು ಮಾತ್ರೆನೇ ತೊಗೋತೀನಿ, ನಂಗೆ ಇಂಜೆಕ್ಷನ್ ಅಂದರೆ ಭಯ ಅಂತ ರಚನಾ ಹೇಳ್ತಾಳೆ. ಆಗ ಇಲ್ಲ ತೊಗೊಳ್ಳೇಬೇಕು ಅಂತ ಹೇಳಿದ್ದಕ್ಕೆ ಜೀವ ಬಂದು ರಚನೆನ ಇಟ್ಕೊಳ್ಳೋದಕ್ಕೆ ಬರ್ತಾನೆ. ಇನ್ನೇನು ಅವಳಿಗೆ ಇಂಜೆಕ್ಷನ್ ಕೊಟ್ಟು ಮುಗಿಬೇಕು ಅಷ್ಟರಲ್ಲಿ ತಳ್ಳಿಬಿಡ್ತಾಳೆ. ಅವನ ಅಕಸ್ಮಾತಾಗಿ ಜೀವ ಕೆಳಗೆ ಬಿದ್ದೋಗ್ತಾನೆ. ಜೀವ ಇಂಜೆಕ್ಷನ್ ನೋಡಿ ಅವನಿಗೂ ತಲೆ ಸುತ್ತು ಬಂದಂಗೆ ಆಗುತ್ತೆ. ಆಗ ಅವನ್ನ ಕೂರಿಸಿ ನೀರು ಕುಡಿಸ್ತಾರೆ. ಆ ಬಿದ್ದಿದ ತಕ್ಷಣ ಬಾಲ ಮತ್ತು ಕೃಷ್ಣ ಬಂದು ನೀರು ಕುಡಿಸಿ ಅವನ್ನ ಕೂರಿಸ್ತಾರೆ. ನಿಮಗೇನೋ ತಲೆ ಸುತ್ತು ಜಾಸ್ತಿ ಇದೆ, ಹೇಳಿ, ನಿಮ್ಗೊಂದು ಇಂಜೆಕ್ಷನ್ ಕೊಡ್ತೀನಿ ಅಂತ ಡಾಕ್ಟ್ರ್ ಕೇಳ್ತಾರೆ. ಅಯ್ಯಯ್ಯೋ ಬೇಡ, ನನಗೇನಾಗಿಲ್ಲ ಅಂತ ಹೇಳಿ ಜೀವನ ಸುಮ್ಮನಾಗ್ತಾನೆ. ಇಲ್ಲಿ ಆರತಿ ಬಂದು ಅವನ ಗಂಡನ ಹತ್ರ ತೇಜನ ಹತ್ರ ಹೇಳ್ತಾಳೆ, ಬಾವನ ಬಗ್ಗೆ ಏನಾದರೂ ಗೊತ್ತಾಯ್ತಾ, ಅವನ ಬಗ್ಗೆ ಏನಾದರೂ ವಿಚಾರಿಸಿದ್ರಾ ಅಂತ. ಇಲ್ಲ, ನಾನು ಫೋನಿಗೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಕಾಲ್ ಸಿಗ್ತಾಯಿಲ್ಲ, ಅವನು ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಹೇಗಾದರೂ ಮಾಡಿ ಅವ್ರನ್ನ ಹುಡುಕಬೇಕು ರೀ, ಯಾಕೆ ಅಂತಂದರೆ ಅಪ್ಪ ಮಕ್ಕಳನ್ನು ಜಾಸ್ತಿ ದಿನ ದೂರ ಇಡಬಾರ್ದು, ಅವರಿಬ್ಬರನ್ನ ಹೇಗಾದರೂ ಮಾಡಿ ನಾವು ಒಂದು ಮಾಡಲೇಬೇಕು ಅಂತ ಆರತಿ ತೇಜನ್ ಹೇಳ್ತಾಳೆ. ಸರಿ, ಅದಕ್ಕೆ ಇಲ್ಲಿ ನೀನು ಅದಕ್ಕೆ ಇಬ್ಬರು ರಚನನ ಮನೆಗೆ ಹೋಗ್ಬೇಕಂತಿದ್ರಲ್ಲ, ಹೋಗಿಲ್ವಾ ಅಂತ ಕೇಳ್ತಾನೆ. ಇಲ್ಲ, ಅದಕ್ಕೆ ಫೋನ್ ಇದೆ ಅಂತ ಹೇಳಿ ಬಾಗಿಲು ಹಾಕ್ಕೊಂಡು ಫೋನಲ್ಲಿ ಮಾತಾಡ್ತಿದ್ದಾರೆ ಅಂಥೇಳಿ ಅಷ್ಟರಲ್ಲಿ
ಕಿಟಕಿಯಿಂದ ನೋಡ್ತಾಳೆ. ವಜ್ರೇಶ್ವರಿ ಕಾರ್ ತಗೊಂಡು ಹೊರಡ್ತಾಳೆ. ಆಗ ತೇಜಂಗೆ ಬಂದು ಅದನ್ನು ಹೇಳ್ತಾಳೆ. ತೇಜನು ಅವಳಿಂದನೇ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಅದೇ ಇಲ್ಲಿ ಬಂದಾಗ ಒಂದು ದೇವಸ್ಥಾನದ ಹತ್ರ ವಜ್ರೇಶ್ವರಿ ಬರ್ತಾಳೆ. ವಜ್ರೇಶ್ವರಿನ ನೋಡಿದ ತಕ್ಷಣ ಅಲ್ಲಿರುವಂಥ ಸೆಕ್ಯೂರಿಟೀಸು ಅವಳನ್ನ ಒಳಗೆ ಬಿಡ್ತಾರೆ. ಅದನ್ನು ತೇಜ ನೋಡ್ತಾನೆ. ತೇಜನ ಹೊಲಕ್ಕೆ ಬಂದಾಗ ಅವನ್ನ ಬಿಡೋದಿಲ್ಲ. ಯಾರು ನೀವು, ಯಾರು ಬೇಕು ಅಂತ ಅಂದಾಗ ದೇವಸ್ಥಾನ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ ಅಂದಾಗ ಅವ್ರು ಹೇಳ್ತಾರೆ, ಇದು ಪಬ್ಲಿಕ್ ಟೆಂಪಲ್ ಅಲ್ಲ, ಇದು ಪ್ರೈವೇಟ್ ಟೆಂಪಲ್, ನೀವು ಇಲ್ಲಿಗೆ ಬರೋಂಗಿಲ್ಲ ಅಂತ ಹೇಳಿ ಕಳಿಸ್ತಾನೆ. ಅದು ತೇಜ ಬಿಡದಲ್ಲೇ ಯಾರಿದು ಅಂತ ಏನಿದು ಒಳಗೆ ಏನಿದೆ ಅಂತ ನೋಡುವಂಥ ಕುತೂಹಲದಿಂದ ಹೋಗಿ ಕಾಂಪೌಂಡಿಂದ ನೋಡ್ತಾ ಇರ್ತಾರೆ. ಆಗ ಯಾರೋ ಒಬ್ಬರು ಬಂದು ಅಲ್ಲಿರೋಂಥ ಚಿನ್ನನ ಹತ್ತಿಸ್ತಾರೆ. ಆ ಬೆಂಕಿನ ಹತ್ತಿಸ್ಕೊಂಡು ಅದನ್ನು ವಜ್ರೇಶ್ವರಿ ನೋಡ್ತಾಳೆ. ಆ ವಜ್ರೇಶ್ವರಿ ನೋಡಿಕೊಂಡು ಗಾಬರಿಯಿಂದ ನಿಂತಿರ್ತಾಳೆ. ಆಗ ಒಂದು ಹೆಂಗಸು ಕೈನ ಅಲ್ಲಾಡಿಸಿ ಬಾಯಲ್ಲಿ ಬಂದು ಕಾಲಿಗೆ ಬೀಳು ಅಂತ ಹೇಳ್ತಾಳೆ. ಆಗ ವಜ್ರೇಶ್ವರಿನೇ ಬಂದು ಅವಳ ಕಾಲಿಗೆ ಬೀಳ್ತಾಳೆ. ಆ ಕಾಲಿಗೆ ಬಿದ್ದಾಗ ಅದನ್ನು ತೇಜ ನೋಡ್ತಾನೆ. ಅತ್ತಿಗೆನೇ ಬಂದು ಕಾಲಿಗೆ ಬೀಳೋ ಅಷ್ಟು ಹೆಂಗಸು ಅಷ್ಟು ದೊಡ್ಡವಳ, ಯಾರಿರ್ಬೋದು ಇವಳಿಗೂ ಅತ್ತಿಗೆಗೂ ಏನು ಸಂಬಂಧ? ಅದು ಅತ್ತಿಗೆ ಕೈ ಮುಗಿದು ಕೆಳಗೆ ಬಿದ್ದಿದ್ದಾರೆ ಅಂತಂದರೆ ಇವಳು ಅತ್ತಿಗೆಗಿಂತ ಪವರ್ಫುಲ್ಲಾಗಿರಬೇಕು ಅಂತ ತೇಜ ಅನ್ಕೋತಾನೆ. ಇಲ್ಲಿ ವಜ್ರೇಶ್ವರಿ ಕೇಳ್ತಾಳೆ, ನನ್ನ ಬರೋದಕ್ಕೇನು ಹೇಳಿದ್ದು, ಇಂಪಾರ್ಟೆಂಟಾಗಿ ಮೀಟ್ ಮಾಡಬೇಕು ಅಂತ ಅಂದೆಲ್ಲ ಏನು ಅಂತ ಕೇಳ್ತಾಳೆ. ಆಗ ಗೊತ್ತಾಗುತ್ತೆ, ಅವಳು ಕಾಲಿಂದ ಮುಡುವರೆಗೂ ತೋರಿಸ್ತಾರೆ, ಅದು ದೇವಿಯಾಗಿರುತ್ತೆ. ದೇವಿಯ ಅಸಲಿ ರೂಪ ಇಲ್ಲಿ ಗೊತ್ತಾಗುತ್ತೆ. ದೇವಿಯ ಅಸಲಿ ಮುಖ ಇಲ್ಲಿ ಬಯಲಾಗುತ್ತೆ. ಎಲ್ರಿಗೂ ಇದ್ದಿದ್ದ ಅನುಮಾನ ಕರೆಕ್ಟ್, ಅದು ದೇವಿನೇ ಇಷ್ಟು ದಿನ ಮಾಡ್ತಾಯಿದ್ದು. ಎಲ್ರಿಗಿಂತ ಡೇಂಜರಸ್ ಆಗಿರೋದೇ ದೇವಿ. ಅವಳ ಮನಸ್ಸಲ್ಲಿ ಏನೋ ಇದೆ. ಆ ಮನಸ್ಸಲ್ಲಿ ಇರೋದನ್ನು ಎಲ್ರಿಗೂ ಗೊತ್ತಾಗುವಂಥ ಸಮಯ ಬಂದಿದೆ. ಇಲ್ಲಿ ಮನೆಗೆ ರಾಮಣ್ಣ ಕೆಲಸದವ್ರು ಬಂದಿರ್ತಾರೆ. ಅವರು ಬಂದಾಗ ಎಲ್ಲರೂ ಬಂದು ಹೊಲಕ್ಕೆ ಬರ್ತಾರೆ. ಆಗ ರಾಮಣ್ಣ ಕೇಳ್ತಾನೆ, ಅಪ್ಪ ನನ್ನ ಮಗಳು ಮದುವೆಗೆ 3 ಲಕ್ಷ ಬೇಕಿತ್ತು ಅಂತ ಹೇಳಿದ್ರು. ಆಗ ನಾನು ಬಂದು ಕೇಳಿದ್ದೆ, ಕೊಡ್ತೀನಿ ಅಂತ ದೊಡ್ಡ ಯಜಮಾನ್ರು ಹೇಳಿದರು ಅಂತ ಹೇಳ್ತಾನೆ. ದೊಡ್ಡ ಯಜಮಾನ್ರು ಕೇಳಿದ ತಕ್ಷಣ ತಗೋ ಅಂತ ಕೊಡ್ತಾಯಿದ್ರು. ಅದೇ ನೀವು ಕೇಳಿದ ತಕ್ಷಣ ಕೊಡ್ತಿಲ್ಲ ಅಂತ ಹೇಳ್ತಾನೆ. ಆಗ ಅದಕ್ಕೆ ರಾಮಣ್ಣಗೆ ಕೋಪ ಬಂದು, ಏನಕ್ಕೆ ಕೊಡಬೇಕು, ನಾವ್ಯಾಕೆ ನಿಮಗೆ ಕೊಡಬೇಕು ಅಂತ ರಾಮಣ್ಣವ್ರನ್ನ ಬೈತಾನೆ. ಆಗ ರಾಮಣ್ಣ ಹೇಳ್ತಾನೆ, 2 ತಿಂಗಳಿಂದ ನಮಗೆ ಸಂಬಳ ಕೊಟ್ಟಿಲ್ಲ, ಸಂಬಳ ಕೊಟ್ಟಿದ್ರೆ ನಾವು ಸುಮ್ಮನೆ ಇರ್ತಿದ್ವಿ ಅಂತ ಹೇಳ್ತಾನೆ. ಆಗ ರಚನೆ ಹೇಳ್ತಾಳೆ, 2 ತಿಂಗಳಿಂದ ಸಂಬಳ ಕೊಡದೆ ಆದರೆ ಅವ್ರು ಏನು ಮಾಡಬೇಕು ಅಂತ ಕೇಳಿ ರಾಮಣ್ಣ ಕೇಳ್ತಾಳೆ. ಆಗ ಕನಕಾಂಬರಿ ಹೇಳ್ತಾಳೆ, ಹೀಗೆ ಬಂದು 3 ದಿನಕ್ಕೋ 6 ದಿನಕ್ಕೋ ಬಂದು ದುಡ್ಡು ಕೇಳ್ತಿದ್ರೆ ನಾವೆಲ್ಲಿಂದ ದುಡ್ಡು ಕೊಡಬೇಕಾಗತ್ತೆ? ಇಂಥವ್ರು 1000 ಜನ ಬರ್ತಾರೆ, ಎಲ್ರಿಗೂ ದುಡ್ಡು ಕೊಟ್ಕೊಳ್ಳೋದಕ್ಕಾಗತ್ತಾ ಅಂತ ಹೇಳಿ ಅದು ಕನಕಾಂಬರಿ ಜೀವಂಗೆ ಮತ್ತು ರಚನೆಗೆ ಹೇಳ್ತಾಳೆ. ಆಗ ಕನಕಾಂಬರಿ ಹೇಳಿದ್ದಕ್ಕೆ ಜೀವ, ಹಂಗೆಲ್ಲ ಚಿಕ್ಕಮ್ಮ, ಅವ್ರ ಕಷ್ಟಕ್ಕೆ ನಾವು ಇನ್ವಾಲ್ವ್ ಆಗಿ ನಿಂತ್ಕೋಬೇಕು ಅಂತ ಹೇಳ್ತಾನೆ. ಆಗ ರಾಣ ಹೇಳ್ತಾನೆ, ಅಷ್ಟಿರೋನಿದ್ರೆ ನೀನೇ ಅವ್ರಿಗೆ 3 ಲಕ್ಷ ಕೊಟ್ಬಿಡು ಅಂತ ಹೇಳ್ತಾನೆ. ಆಗ ಜೀವ ಏನೂ ಮಾತಾಡೋದಿಲ್ಲ. ಆಗ ರಾಮಣ್ಣಂಗೆ ಇಲ್ಲಿಂದ ಹೋಗ್ತಾ ಇದ್ರೆ ಸರಿ ಅಂತ ಹೇಳ್ತಾನೆ. ರಾಮಣ್ಣ ಬಂದು ರಾಣನ ಕಾಲಿಗೆ ಬೀಳಕ್ಕೆ ಹೋದಾಗ ಕಪಿಲವನ್ನು ಹಿಡಿದು ತಳ್ಳಿಬಿಡ್ತಾರೆ. ಇಲ್ಲಿ ದೇವಿಯ ಅಸಲಿ ಮುಖ ಏನು ಅನ್ನೋದು ಗೊತ್ತಾಗುತ್ತೆ. ಆಗ ವಜ್ರೇಶ್ವರಿಗೆ ಏನು ನನ್ನ ಮಾತಾಡೋದಕ್ಕೆ ಬಂದು ಕರೆದಿದ್ದು ಅಂತ ಹೇಳಿದಾಗ ಹೇಳ್ತೀನಿ ಅಂತ ಹೇಳ್ತಾಳೆ ದೇವಿ. ಇಲ್ಲಿ ತೇಜನ್ನು ನೋಡ್ತಿದ್ದನ್ನು ನೋಡಿ ಬಾಡಿ ಗಾರ್ಡ್ ಬಂದು ಏನು ಮಾಡ್ತಿದೆ ಇಲ್ಲಿ, ಅದನ್ನೆಲ್ಲ ನೋಡೋಂಗಿಲ್ಲ, ಹೋಗು ಅಂತೇಳಿ ಅಲ್ಲಿಂದ ತೇಜನ ಕಳಿಸ್ಬಿಡ್ತಾರೆ. ಇಲ್ಲಿ ದೇವಿ, ನಾವೊಂದು ಇಂಪಾರ್ಟೆಂಟ್ ವಿಷಯ ನಾನು ಮಾತಾಡೋದಿತ್ತು, ಅದಕ್ಕೆ ನಿನ್ನ ಇಲ್ಲೇ ಬರೋದಕ್ಕೆ ಹೇಳಿದ್ದು ಅಂತ ದೇವಿ ವಜ್ರೇಶ್ವರಿಗೆ ಹೇಳ್ತಾಳೆ. ಏನಿತ್ತು ಅಂಥದ್ದು ಅಂತ ಕೇಳಿದಾಗ ದೇವಿ ಹುಚ್ಚಿ ಥರ, ಅಪ್ಪ ನಾನು ಶುರು ಮಾಡಲಾ, ನನಗೋಸ್ಕರ ನೀವು ಕಾಯ್ತಾ ಇದ್ದೀರಲ್ಲ, ನಾನು ಇನ್ನಷ್ಟು ಕಾಯಿಸೋದಿಲ್ಲ, ನಾನು ಶುರು ಮಾಡ್ತೀನಿ ಅಪ್ಪ, ನೀವು ಅಂತ ಅಂದರೆ ನಾನು ಶುರು ಮಾಡ್ತೀನಿ ಅಂತ ದೇವಿ ಹುಚ್ಚಿ ಥರ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಇದನ್ನು ಯಾರ ಹತ್ರ ಮಾತಾಡ್ತಿದ್ದೆ ಇವಳು, ಅಪ್ಪ ಅಂತ ಇದ್ದಾಳಲ್ಲ, ಏನಾಗಿದೆ ಇವಳಿಗೆ ಅಂತ ವಜ್ರೇಶ್ವರಿ ಭಯದಿಂದ ಸುತ್ತಮುತ್ತ ನೋಡೋದಕ್ಕೆ ಶುರು ಮಾಡ್ತಾಳೆ. ಸುತ್ತಮುತ್ತ ನೋಡ್ಬೇಕಾದ್ರೆ ನೋಡ್ತಾ ನಿಂತಿರ್ತಾಳೆ. ಇಲ್ಲಿ ದೇವಿ ಭಯಾನಕವಾಗಿ ಆಡ್ತಿರ್ತಾಳೆ. ಮುಂದೇನಾಗತ್ತೆ ಮುಂದಿನ ಭಾಗದಲ್ಲಿ ಕಾದು ನೋಡೋಣ.